ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು ಅಂತ ಇರುತ್ತವೆ, ಅದನ್ನು ಅನುಭವಿಸಲೇಬೇಕಮ್ಮ. ಗಂಡು ಹೆಣ್ಣಿನ ಸಮಾಗಮ ಪ್ರಕೃತಿಯ ನಿಯಮ, ಅದನ್ನ ಮುಂದೂಡಬಾರ್ದು, ವಿರೋಧಿಸಲೂಬಾರ್ದು. ಹೃದಯದ ಪಾಡು ಹೃದಯವೇ ನೋಡು, ಸನಿಹಕ್ಕೆ ಬರಲು ಅನುಮತಿ ನೀಡು. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ. ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ, ಕಣ ಕಣದಲು ನಿನದೇ ಸೆಳೆತ. ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು, ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು. ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಪ್ರೀತು, ನನ್ ಮನ್ಸಲ್ಲಿ ಒಂದ್ ಕೊರ್ಗಿತ್ತು. ಭಾವ ಮತ್ತೆ ಪಾರ್ವತಿಯವರು ಯಾವಾಗ ಒಂದಾಗ್ತಾರೋ, ಯಾವಾಗ ಒಟ್ಟಾಗಿ ಸಂಸಾರ ಮಾಡ್ತಾರೋ ಅಂತ. ನಾವ್ ಊರಿಗೆ ಹೋದಾಗ ಅತ್ಗೆ ಹತ್ರ ಹೇಳ್ಸಿದ್ರು ಅವ್ರು ಒಪ್ಪಿರ್ಲಿಲ್ಲ. ಆದ್ರೆ ಈಗ ಸಾವಿತ್ರಕ್ಕನ್ ಮಾತಿಂದನಾದ್ರೂ ಒಪ್ಕೊಂಡ್ರಲ್ಲ, ಅದೇ ನನಗ್ ಸಮಾಧಾನ. ಏನ್ ಗೊತ್ತಾ, ಅದಕ್ಕೆಲ್ಲ ಮೇನ್ ಕಾರಣನೇ ನಮ್ ಚಿಕ್ಕಪ್ಪ. ಅವರು ಅದಕ್ಕೆ ಮತ್ತೆ ಬ್ರೋ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ನ ಹತ್ರ ಬಂದು ಕೇಳಿದ್ರು. ನಾನ್ ನಡೆದಿದ್ದೆಲ್ಲ ಹೇಳಿದೆ. ಅದಕ್ಕೆ ಅವರೇ ಹೋಗಿ ಸಾವಿತ್ರಮ್ಮನ ಹತ್ರ ಮಾತಾಡಿ ಒಪ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ಹೇಳೋದು, ಮನೆಗೆ ಒಬ್ರು ಹಿರಿತಲೆ ಇರಬೇಕು ಅಂತ. ನಿಜ ಪ್ರೀತು, ಮಾವನ್ ಜಾಗದಲ್ಲಿ ಈಗ ಚಿಕ್ಕ ಮಾವ ಇದ್ದಾರೆ. ಪ್ರೀತು, ಈ ಅರೇಂಜ್ಮೆಂಟ್ಸ್ ಎಲ್ಲ ಅರಸನ್ ಕೋಟೆಲ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದು. ಆದ್ರೆ ಏನ್ ಗೊತ್ತಾ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತಾರಲ್ಲ, ಎಲ್ಲೆಲ್ಲಿ ಏನೇನಾಗ್ಬೇಕು ಅಲ್ಲೆಲ್ಲ ಆಗೋದು. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಅಚ್ಚರಿ, ಈ ವಿಷಯನ ಬ್ರೋಗ್ ಹೇಳ್ಬೇಡ ಅಂತ ಯಾಕೆ ತಾಡ್ದೆ ನೀನು? ಈ ಪ್ಲಾನ್ ನಂದಲ್ಲ, ಪಾರ್ವತಿಯವ್ರದ್ದು. ಹೌದಾ? ಇಷ್ಟು ದಿನ ಕಾದಿರೋ ಭಾವಂಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹೇಳೋದ್ ಬೇಡ ಅಂದ್ರು. ಆದ್ರೂ ಪಾಪದ ಹುಡುಗರು ಸಿಕ್ಕರೆ ಪಕ್ಕ ಬಕ್ರ ಮಾಡ್ಬಿಡ್ತೀರಲ್ವಾ ನೀವು? ನಾವೆಲ್ಲಿ ನಿಮ್ಮನ್ ಬಕ್ರ ಮಾಡ್ತಿದೀವಿ? ನಮ್ಮಂತ ಅಮಾಯಕ ಹುಡುಗಿರ್ನ ಬಕ್ರ ಮಾಡ್ತಿರೋದು ನಿಮ್ಮಂತ ಹುಡುಗರು. ಸರಿ ಸರಿ, ಟಾಪಿಕ್ ಎಲ್ಲೆಲ್ಲ ಹೋಗ್ತಾ ಇದೆ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಸರಿ. ಓಯ್ ಓಯ್, ಇದೆಲ್ಲ ನೋಡ್ತಾ ಇದ್ರೆ ನಿಂಗೆ ಏನ್ ಅನ್ಸ್ತಾ ಇದೆ? ಏನ್ ಅನಿಸ್ತಾ ಇದೆ? ಇವತ್ತು ಆದಿಭಾವ ಮತ್ತೆ ಪಾರ್ವತಿಯವ್ರದ್ದು ಫಸ್ಟ್ ನೈಟ್ ಅನಿಸ್ತಾ ಇದೆ. ಹಂಗಲ್ಲ ಮತ್ತೆ ಇವತ್ತು ಫಸ್ಟ್ ನೈಟ್ ಇರೋದು ನಮಗಲ್ಲ, ಅವರಿಗೆ. ಸೊ ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ಒಂದೇ ಒಂದು ಪ್ರೀತು, ಮತ್ತೆ ನೀನ್ ತರ್ಲಾಟ ಶುರು ಮಾಡಿದ್ರೆ ನಾನು ಜೋರ ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯೋ, ನಾನ್ ಕೈ ಇಟ್ಕೊಂಡಿದ್ದೆ ಅದಕ್ಕೆಲ್ಲ. ಮತ್ತೆ ಬ್ರೋ ಮತ್ತೆ ಅದಕ್ಕೆ ಫಸ್ಟ್ ನೈಟ್ ಹೇಗೋ ಅರೇಂಜ್ ಮಾಡಿದ್ವಿ. ಆದ್ರೆ ಸಾರ್ಥಿ ಇರೋದೇ ಮರ್ತ್ಬಿಟ್ವಲ್ಲ. ಮಾಮ್ ಹೇಗೆ ಬ್ರೋ ಮತ್ತೆ ಅದಕ್ಕೆ ಮದುವೆ ಒಪ್ಕೊಂಡಿಲ್ವೋ, ಸಾರ್ಥಿ ಅವರು ಹಾಗೇನೆ. ಈ ವಿಷಯದಲ್ಲಂತೂ ಒಂದ್ ಲೆವೆಲ್ ಅವ್ರು ಎಕ್ಸ್ಟ್ರೀಮೇ ಇದ್ದಾರೆ. ಮಾಮ್ ಈ ಮದುವೆ ಒಪ್ಕೊಂಡ್ರು, ನಾನು ಒಪ್ಪಲ್ಲ ಅಂತ ಹೇಳಿರೋ ಸ್ವಾಮಿ ನಿಷ್ಠೆರೋ ಕಟ್ಟಪ್ಪ ಅವರು. ಅಂತದ್ರಲ್ಲಿ ಬ್ರೋ ಮತ್ತೆ ಅದಕ್ಕೆ ಈ ಹೊಸ ಜೀವನ ಶುರು ಮಾಡ್ತಾರ, ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ಮತ್ತೀಗ ಏನ್ ಮಾಡೋದು?
ಬ್ರೋ ಅದಕ್ಕೆ ಮನೆಗೆ ಬರೋಷ್ಟರಲ್ಲಿ ಹೇಗಾದ್ರೂ ಮಾಡಿ ಸಾರಥಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು. ಅವ್ರು ಇವತ್ತು ಇಡೀ ದಿನ ಹೊರಗೆ ಇರಬೇಕು, ಆ ರೀತಿ ಮಾಡ್ಬೇಕು. ಅದೇ ಎಲ್ಲಿಗೆ ಅಂತ ಕಳಿಸ್ತೀಯ, ಏನು ಅಂತ ಹೇಳ್ತೀಯಾ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಸಾಧ್ಯ ನಿಂತ್ಕೊಳ್ಳಿ. ಯಾಕೆ ಬಂದ್ರೆ ಏನಾಯ್ತು? ಎಲ್ಲಿಗೆ ಹೊರಟ್ರಿ ಅಂತ? ರೂಮ್ಗೆ. ಅಲ್ಲ, ನಿಮ್ ರೂಮ್ ಅಲ್ಲಿರೋದಲ್ವಾ, ಇಲ್ಲಿಗೆ ಯಾಕೆ ಹೊರಟ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಅದು ನನಗೆ ಗೊತ್ತು ಚಿಕ್ಕ ಯಜಮಾನ್ರೆ, ಆ ರೂಮಲ್ಲಿರೋ ಚಾಪೆ ದಿಂಬು ತಗೊಂಡ್ ಬರಕ್ ಹೊರಟೆ. ಅಯ್ಯೋ, ಅದನ್ನ ತರೋದಕ್ಕೆ ನೀವ್ ಯಾಕೆ ಹೋಗ್ತಿದ್ದೀರಾ? ನಾನೇ ಹೋಗಿ ತಂದ್ಕೊಡ್ತೀನಿ ಬಿಡಿ. ಅಯ್ಯಯ್ಯೋ, ನೀವ್ಯಾಕೆ ತಂದ್ಕೊಡ್ಬೇಕು? ಬೇಡ. ಇಲ್ಲ, ಜನನೇ ತರ್ತಾಳೆ ಬಿಡಿ. ಹೇಳಿ ಚಿಕ್ಕ ಯಜಮಾನ್ರೆ, ಈಗ ತಾನೇ ಊಟ ಮಾಡಿದ್ದೀನಿ, ಸ್ವಲ್ಪ ಓಡಾಡಿದ್ರೆ ಮೈಕೈ ಹಗುರ ಆಗುತ್ತೆ. ಅಲ್ಲದೆ ಈಗ ನನ್ನ ಕೆಲಸ ನಾನೇ ಮಾಡೋದು ಕಲ್ತ್ಕೊಂಡಿದ್ದೀನಿ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದಲ್ವಾ? ಯಾರು ಯಾವಾಗ ಕೈ ಕೊಡ್ತಾರೋ ಗೊತ್ತಾಗಲ್ಲ. ಫೋನ್ ಎತ್ತು. ಹತ್ತರಿಕೆ ಹಾಳಾದ ಹುಡುಗಿ. ಕಾಜಲ ಸೆಂಟ್ರಲ್ಲ, ಈ ಹುಡುಗಿ ಫೋನೇ ತೆಗಿತಿಲ್ವಲ್ಲಪ್ಪ. ಇಷ್ಟೊತ್ತಿಗೆ ಆದಿತ್ಯ ಪಾರ್ವತಿದು ಫಸ್ಟ್ ನೈಟ್ ಆಗೋಗಿರ್ಬಹುದಾ? ದೇವ್ರೆ 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 ದೇವ್ರೆ, ದಯವಿಟ್ಟು ಹೇಗಾದ್ರೂ ಮಾಡಿ ಅವರಿಬ್ರು ಒಂದಾಗದಿರೋ ತರ ನೋಡ್ಕೊಳಪ್ಪ. ಅಲ್ಲ, ಈ ಹುಡುಗಿ ಜನನಿಗೆ ಅಷ್ಟೊಂದು ಆ ಪಾರ್ವತಿ ಬಗ್ಗೆ ಪುಂಗಿ ಊದಿದೀನಿ, ಆದ್ರೂ ತಲೆ ಅಲ್ಲಾಡಿಸ್ದೆ. ಅವಳು ಫಸ್ಟ್ ನೈಟ್ಗೆ ತಯಾರಿ ಮಾಡಕ್ ಹೋಗಿದ್ದಾಳಲ್ಲ, ಏನ್ ಹೇಳ್ಬೇಕು ಈ ಹುಡುಗಿಗೆ? ಈ ಹುಡುಗಿ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಮನೇನ ಇಷ್ಟೊತ್ತಿಗೆ 3 ಬಾಗ್ಲು ಮಾಡಿಟ್ಟಿರೋರು. ಇವಳು ಮಾತ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ವಲ್ಲ, ಯಾವ ಸೀಮೆ ಹೆಣ್ಣೋ ಏನೋ. ಓ ಮೈ ಗಾಡ್ ಜಿಲ್ಲಾ ಸಿಂಡ್ರಲ್ಲ, ಈ ಮನೆ ಹಾಳು ದಾಮಿನಿಗೆ ಏನಾದ್ರೂ ಒಂದ್ ಮನೆ ಹಾಳು ಐಡಿಯಾ ಕೊಡ್ರಪ್ಪ ನಿಮ್ ದಮ್ಮಯ್ಯ. ಏನ್ ಮಾಡುದು? ಪ್ರೀತಕ್ ಕಾಲ್ ಮಾಡ್ತೀನಿ. ಪ್ರೀತಕ್ ಕಾಲ್ ಮಾಡಿ ಜನನಿಗೊಂದ್ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹೇಳ್ತೀನಿ. ಹಲೋ ಹಲೋ, ಪ್ರೀತು ನಾನ್ ಕಣಪ್ಪ. ನಾನು ಜನನಿ ಹತ್ರ ಮಾತಾಡ್ಬೇಕು, ಸ್ವಲ್ಪ ಜನನಿಗೆ ಫೋನ್ ಕೊಡಪ್ಪ. ಹೌದಾ? ಹೂನಪ್ಪ, ಹೆಂಗಸ್ರ ವಿಷಯ ಎಲ್ಲ ನಿನ್ನ ಹತ್ರ ಹೇಳಕ್ ಆಗಲ್ಲ, ಒಂಚೂರು ಫೋನ್ ಕೊಡಪ್ಪ. ಆಮೇಲೆ ಆಮೇಲೆ ಹೇಳ್ತೀನಪ್ಪ. ಈಗ ಒಂಚೂರು ಫೋನ್ ಕೊಡ್ತೀಯಾ? ಹೌದಾ, ಸರಿ ಸರಿ, ನಾನೀಗ್ಲೇ ಬರ್ತೀನಿ. ಅಯ್ಯೋ, ನೀನ್ಯಾಕಪ್ಪ ಬರೋದಕ್ ಹೋಗ್ತೀಯಾ? ನೀನ್ ಬರೋದೇನ್ ಬೇಡ. ಹಲೋ ಹಲೋ, ಅರೆ ನನ್ ಜೊತೆ ಮಾತಾಡಿದ್ದು ಪ್ರೀತು ತಾನೆ, ಮತ್ತ್ಯಾಕ್ ಹಂಗ್ ಮಾತಾಡ್ದ? ಅಯ್ಯೋ ಮೈ ಗಾಡ್ಸಿಲ್ಲ, ಇದು ವರ್ಕೌಟ್ ಆಗ್ತಿಲ್ವಲ್ಲಪ್ಪ. ಮಾಯಸಂದ್ರದ್ ಮಾರಮ್ಮ. ಏನಾಯ್ತು ಚಿಕ್ಕ ಯಜಮಾನ್ರೆ? ಸಾರ್ಥಿ ಅವ್ರೆ, ನನ್ನ ಫ್ರೆಂಡ್ ಮೈಸೂರಲ್ಲಿದ್ದಾನೆ. ಅವನು ಎತ್ತರ ಜಾಗಕ್ಕೆ ಹೋಗಿ ಸೆಲ್ಫಿ ತಗೊಳಕ್ ಹೋಗಿ ಕೆಳಗ್ ಬಿದ್ದು ಕಾಲ್ ಮುರ್ಕೊಂಡಿದ್ದಾನಂತೆ. ನೋಡ್ಕೊಳಕ್ ಬೇರೆ ಯಾರಿಲ್ಲ, ಅವ್ರ ಅಪ್ಪ ಅಮ್ಮ ಬೇರೆ US ಅಲ್ಲಿದ್ದಾರೆ. ಒಂದೇ ಸಮ ನನ್ನ ಹೆಸರು ಕನ್ವರ್ಸ್ತಾ ಇದ್ದಾನಂತೆ. ನಾನು ಈಗ್ಲೇ ಹೋಗ್ಬೇಕು. ಅಲ್ಲ ಪ್ರೀತು, ಇಷ್ಟೊತ್ತಲ್ಲಿ ಅಷ್ಟು ದೂರ ನೀನ್ ಒಬ್ನೇ ಹೋಗ್ತೀಯಾ? ಬೇಡ ಬೇಡ, ನಾನು ಬರ್ತೀನಿ. ನೀನ್ ಅಷ್ಟು ದೂರ ಬರ್ತೀಯಾ? ಬೇಡ ಬೇಡ. ಅಲ್ಲ, ಮೊದ್ಲೇ ನೀನ್ ಇಷ್ಟು ಟೆನ್ಷನ್ ಅಲ್ಲಿದ್ಯಾ, ನೀನ್ ಒಬ್ಬನೇ ಹೇಗ್ ಕಳಿಸ್ಲಿ ನಾನು? ಇನ್ ಯಾರು ಬರ್ತಾರೆ? ನಾನು ಬರ್ತೀನಿ ಚಿಕ್ಕ ಯಜಮಾನ್ರೆ. ಸಾರ್ಥಿ ನೀವಾ? ಹಾ, ಜನನಿ ಹೇಳ್ದಂಗೆ ತುಂಬಾ ಗಾಬರಿಲಿದ್ದೀರಿ. ನೀವು ಕಾರ್ ಓಡ್ಸೋದು ಬೇಡ, ನಾನೇ ಡ್ರೈವ್ ಮಾಡ್ತೀನಿ. ಥ್ಯಾಂಕ್ಸ್ ಸಾರ್ಥಿ. ನಾ ಬರೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬ್ರೋ ಬರ್ತಿದ್ದಾಗೆ ಬ್ರೋ ಮತ್ತೆ ಅದಕ್ಕೆ ಇಲ್ಲೇ ಉಳ್ಕೊಳಕ್ ಹೇಳು, ಗಣಿ ಒಬ್ನೇ ಇರ್ತಾನಲ್ವಾ? ಅಯ್ಯೋ, ಅದೆಲ್ಲ ಏನ್ ಬೇಡ ಚಿಕ್ಕ ಯಜಮಾನ್ರೆ. ಸಾರ್ಥಿ ಅವ್ರೆ, ಗಣಿ ಚಿಕ್ಕ ಹುಡುಗ, ಒಬ್ನೇ ಇರೋದು ಕಷ್ಟ ಆಗುತ್ತೆ. ಬ್ರೋ ಅದಕ್ಕೆ ಇಲ್ಲಿರ್ತಾರೆ ಬಿಡಿ, ಬೆಳಗ್ಗೆ ಎದ್ದು ಹೋಗ್ತಾರೆ. ಇಲ್ಲ, ಅದು ಸರಿ ಸಾರ್ಥಿ, ಈಗ ನೀವು ನಮ್ಮ ಮನೆಗೆ ಹೋಗಿ ನಾನು ಓಡಿಸೋ ಕಾರ್ ತಗೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ನೀಟಾಗಿ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಯಾಕಂದ್ರೆ ನಾವು ತುಂಬಾ ದೂರ ಬೇರೆ ಹೋಗ್ತಿದ್ವಿ, ಅರ್ಜೆಂಟಾಗಿ ಡಿಸೈಡ್ ಮಾಡಿದ್ವಲ್ಲ, ಏನು ಪ್ರಾಬ್ಲಮ್ ಆಗ್ಬಾರ್ದು ಸೆಂಟ್ರಲ್ಲಿ. ಅಯ್ಯೋ, ನೀವು ಓಡಿಸೋ ಕಾರ್ಯಕ್ಕೆ ಅಮ್ಮವ್ರಿಗೆ ಹೇಳ್ಬಿಟ್ಟು ನಾನು ಓಡಿಸೋ ಕಾರ್ಯ ತಗೊಂಡ್ಬರ್ತೀನಿ. ಬೇಡ ಬೇಡ, ಮಾಮ್ಗೆ ಹೇಳಿದ್ರೆ ಟೆನ್ಷನ್ ಆಗ್ತಾರೆ. ಅದಕ್ಕೆ ನೀವು ನಾನು ಓಡಿಸೋ ಕಾರ್ಯ ತಗೊಂಡ್ಬಿಡಿ. ಸರಿ. ಆ ಕಡೆ ಹೋಗ್ತಿದ್ದೀರಾ? ಯೂನಿಫಾರ್ಮ್ ನೇತಾಕಿದ್ದೀನಿ ಅಂತ ಹಾಕೊಂಡ್ಬರ್ತೀನಿ. ಸರಿ.
ಬಾವಾ ಬಂದ್ರ ಬೈಕ್ ರೈಡ್ ಸಕ್ಕತ್ತಾಗಿತ್ತು ಅಲ್ವಾ? ಏಯ್ ಸಖತ್ತಾಗಿತ್ತು ಅಂತ ನಿಂಗೆ ಹೋಗುತ್ತೋ? ನಿಮ್ಮಿಬ್ರು ಮುಖದಲ್ಲಿ ಖುಷಿ ನೋಡಿದ್ರೇನೆ ಗೊತ್ತಾಗ್ತಿದೆ. ತರ್ಲೆ ಸುಮ್ನೆ ಇರೋ. ಅಪ್ಪ ಎಲ್ಲೋ ಗಣಿ? ಅಪ್ಪ ಏನೋ ಕೆಲ್ಸ ಅಂತ ಹೊರಗಡೆ ಹೋದ್ರು. ಇಷ್ಟೊತ್ತಲ್ಲಿ ಏನ್ ಕೆಲ್ಸ? ಗೊತ್ತಿಲ್ಲ ಅಪ್ಪ. ಪ್ರೀತಿ ಜಾನಿ ಅವ್ರ ಮನೆಗೆ ಹೋದ್ರು. ಹೌದಾ? ಅರು ನಾವು ಹೊರಡೋಣ? ನೀವ್ ಹೋಗೋಗಿಲ್ಲ. ಯಾಕೋ? ಇಲ್ಲೇ ಉಳ್ಕೋಬೇಕಂತೆ. ಇಲ್ಲ. ಯಾರು ಹೇಳಿದ್ದು? ಚಿಕ್ಕ ಬಾವ ಮತ್ತೆ ಜನನಿ ಅಕ್ಕ. ಯಾಕಂತೆ? ನಾನಿಲ್ಲಿ ಒಬ್ನೇ ಇದ್ದೀನಲ್ಲ ಅದಕ್ಕೆ. ಓ ಆಗ ಮೊದಲನೇ ಸತಿ ಮಾವನ ಮನೇಲಿ ಉಳ್ಕೊಳ್ಳೋ ಯೋಗ ಸಿಗ್ಬೇಕಾದ್ರೆ ಯಾವ ತನ ಬೇಡ ಅಂತಾನೆ ಉಳ್ಕೋತೀವಿ ಬಿಡು. ಸರಿ ಯಶ್ವಂದ್ರೆ, ನೀವ್ ರೂಮ್ಗೆ ಹೋಗಿರಿ. ನೀನು? ನಾನು ಗಣಿಗೆ ಹಾಸ್ಕೊಟ್ಬಿಟ್ಟು ಬರ್ತೀನಿ. ಸರಿ. ಹಾರೋ. ಯಾರ ರೂಮ್ ಇದು? ಪಾರ್ವತಿ ಮಲಗ್ತಾ ಇದ್ದಿದ್ ರೂಮ್ ತಾನೆ? ಮಿಸ್ ಬೇರೆ ಯಾವ್ದಾರ ರೂಮಿಗೆ ಬಂದ್ಬಿಟ್ಟ? ಪಾರು ರೂಮೇ, ಆದ್ರೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡಿರೋದು? ಪ್ರೀತು ಜಾನಿ ಏನಾದ್ರು ಚಚೆ ಇಲ್ಲಿ ಇಲ್ಲ. ಯಾವ್ದಿರ್ಬೋದು? ನಮ್ದ ಪಾರು ಏನಾದ್ರು ಅರೇಂಜ್ಮೆಂಟ್ ಮಾಡ್ಸದ್ಲ? ಚಾನ್ಸೇ ಇಲ್ಲ. ಅಮ್ಮ ನಮ್ಮಿಬ್ರು ಒಪ್ಪೋವರೆಗೂ ನಮ್ಮಿಬ್ರು ಮಧ್ಯೆ ಇದೆಲ್ಲ ಆಗಲ್ಲ ಅಂತ ಹೇಳಿದ್ಲು. ಅವಳೇಗೆ ಅರೇಂಜ್ ಮಾಡೋದಕ್ಕೆ ಸಾಧ್ಯ? ಇರ್ಲಿ, ಯಾವುದಕ್ಕೂ ಪಾರುನೇ ಕರ್ಕೊಂಬಂದು ತೋರಿಸ್ತೀನಿ. ಹೂವಿನ ಮಳೆ ನೀನು ಕನಸಲ್ಲಿ, ಮೋಹದ ಸೆಲೆ ನೀನು ಮನಸ್ಸಲ್ಲಿ, ಮಾಯದ ಕಲೆ ನೀನು ಎದೆಯಲ್ಲಿ, ಒಲಿದ ಈ ಕ್ಷಣ ನಿನ್ನ ಗುಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು. ಒಂದೇ ಕನಸು ಕಾಣುವಾಗ ನಾನು ನೀನು ಬೇರೆ ಏನು, ಶರಣು ಬಂದ ಚೋರ ನಾನು ನೀನು ಹೀಗೆನ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು
ಸಂಚಲನ ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಏನೋ ಒಂದು ಸಂಚಲನ ಇದನ್ನೆಲ್ಲ ನೀನ್ ಮಾಡ್ತಿದ್ಯಾ? ಏನ್ ಯಜಮಾನ್ರ ಇದೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ನಂಗೆ ಗೊತ್ತಿಲ್ಲ ಪಾರು, ಇದೆಲ್ಲ ನೀನ್ ಮಾಡ್ಸಿದಲ್ವಾ? ನಾನ್ ಯಾಕೆ ಮಾಡಿಸ್ಲಿ ಇದನ್ನೆಲ್ಲ? ಹಾಗಾದ್ರೆ ನೀನಲ್ವಾ? ಮತ್ತೆ ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ಫಸ್ಟ್ ನೈಟಿಗೆ ಬರೋವಾಗ ಬಂದಿದ್ಯಾ? ಅದು ಪಾತ್ರೆ ತೊಳಿತಿರ್ಬೇಕಾದ್ರೆ ಸೀರೆ ಎಲ್ಲ ಒದ್ದೆ ಆಯ್ತು, ಅದಕ್ಕೆ ಸೀರೆ ಬದಲಾಯಿಸ್ಕೊಂಡ್ ಬಂದೆ. ಹೌದಾ? ಇದೆಲ್ಲ ತರಲೆ ಪ್ರೀತು ಕೆಲಸ ಇರಬೇಕು. ಪಾಪ ಅವನ್ಗೆ ಹೆಂಗ್ ಗೊತ್ತು ನಾವಿಬ್ರು ದೂರ ಇದೀವಿ ಅಂತ? ನಾವಿಬ್ರು ಒಂದಾಗ್ಲಿ ಅಂತ ಈ ಅರೇಂಜ್ಮೆಂಟ್ಸ್ ಮಾಡಿರ್ಬೇಕು. ಆದ್ರೂ ಈ ಸೀರೆಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆದ್ರೂ ಏನ್ ಪ್ರಯೋಜನ ಅಲ್ವಾ? ಏನು ಪ್ರಯೋಜನ ಇಲ್ಲ. ನಾನ್ ಮೇಲ್ ಮಲಗಬೇಕು, ನೀನ್ ಕೆಳಗ್ ಮಲಗಬೇಕು.
ಪಾರ್ವತಿ ಏನ್ ಮಾಡ್ತಾ ಇದೀಯಾ? ಸುಮ್ಮನೆ ಒಳ್ಳೆ ಹುಡುಗನ ಹಾಳು ಮಾಡ್ಬೇಡ. ಆಮೇಲೆ ನನ್ನಿಂದ ಏನಾದ್ರೂ ಎಡವಟ್ಟಾಗೋದು, ಬೆಳಿಗ್ಗೆ ಎದ್ದು ಇದಕ್ಕೆಲ್ಲ ನೀವೇ ಕಾರಣ ಅಂತ ಕಣ್ಣೀರ್ ಹಾಕೋದು, ಆ ಶಾಪ ಎಲ್ಲ ನನಗ್ ತಟ್ಟೋದು. ಅಯ್ಯೋ ಬೇಡಪ್ಪ.